ಧರ್ಮಸ್ಥಳದಲ್ಲಿ ಮಂಜುನಾಥ ಸನ್ನಿಧಿಯಲ್ಲಿ ಆನೆ ಪ್ರಮಾಣ ಮಾಡಿಸುವುದಾಗಿ ನಿಮ್ಮ ಏನು ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಎಲ್ಲ ಶಾಸಕರು. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ನಾನು ಹೇಳಿದ್ದೀನಿ ನನ್ನ ರಾಜೀನಾಮೆನೇ ಕೊಡಲಿಕ್ಕೆ ನಾನು ರೆಡಿ ಇದ್ದಾಗ ಯಾವ ದೇವ್ರ ಹತ್ರ ಪ್ರಮಾಣ ಮಾಡಂದ್ರು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ನಾವು ಆ ಸಂಶಯ ಇಟ್ಕೊಂಡು ನಾವು ಮಾಡುವಂಥದ್ದೇನೂ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋಕ್ಕೆ ರೆಡಿ. ನಾನು ಅಲ್ಲಿ ಬಂದು ಅವ್ರು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಈಗ ಅವ್ರಿಗೆ ಆಲ್ರೆಡಿ ಘೋಷಣೆ ಮಾಡಿರಿ ಎಲ್ಲ ಶಾಸಕರೇ ಆನೆ ಪ್ರಮಾಣ ಮಾಡ್ತೀವಿ. ಅವರು ನಿರ್ಧಾರ ನಾವು ಏನು ಯಾವ ರೀತಿ ಸ್ವಾಗತ ಮಾಡ್ತೀವಿ. ಅವರು ಯಾವ ಧರ್ಮಸ್ಥಳ ಅಲ್ಲ ಯಾವ ದೇವಸ್ಥಾನಕ್ಕೆ ಕರೆದ್ರು ನಾನು ಹೋಗಿ ಆಣೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ಇದು ಯಾರೋ ಮಾಡಿದ ತಪ್ಪನ್ನು ನಮ್ಮ ಮೇಲೆ ಎತ್ತು ಹಾಕ್ತಿದ್ದಾರೆ ಅಂತೇಳಿ ಇದು ಬರ್ತಾ ಇರೋದು. ನಾವು ತಪ್ಪು ಮಾಡಿಲ್ಲ. ಅದನ್ನು ಯಾವ ರೀತಿ ಆದರೂ ನಾನು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಫಸ್ಟ್ ಓದ್ಕೊಳ್ಳೇನೆ ನಮಗೆ ಲಿಂಗರಾಜ್ ಪಾಟೀಲ್ ಅವರಿಗೆ ಮತ ಹಾಕಲಿಕ್ಕೆ ಕೊಡಿ ಅಂತ ನಾನು ಕೇಳಿದ್ದು. ಲಿಂಗರಾಜ್ ಪಾಟೀಲ್ ಅವ್ರಿಗೆ ಮತ ಹಾಕಕ್ಕೆ ಕೊಡಿ, ಅವರು ನಮ್ಮ ವಿಭಾಗದವರು, ನಾನು ಅವ್ರಿಗೆ ಹಾಕ್ತೀನಿ ಮತ ಅಂತ ಕೇಳಿದಾಗ ಅವರು ಇಲ್ಲ ನಿಮ್ಮ ಹೆಸರು NDA ಅಭ್ಯರ್ಥಿಗೆ ಹಾಕಬೇಕಂತ ಮೇಲಿಂದ ನಿರ್ದೇಶನ ನೀಡಿದ್ದಾರೆ ಅಂಥೇಳಿ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾನು ಬೆಳಿಗ್ಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಕೇಳಿದ್ದೀವಿ. ನಮಗೆ ನಮ್ಮ BJP ಪರವಾಗಿರೋ ಅಭ್ಯರ್ಥಿಗೆ ಓಟ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಿ, ನಾವು NDA ಪರವಾಗಿ ಅಭ್ಯರ್ಥಿ ಬೇರೆದವ್ರಿಗೆ ಯಾರಿಗಾರ ಕೊಡಿ ಅಂಥೇಳಿ ನಾವೇ 3 ಜನ ಅವರಿಗೆ ಕೇಳ್ಕೊಂಡಿದ್ದೀವಿ. 3 ಮಂದಿಗೂ ದೊಡ್ಡನಗೌಡರು ಕೇಳ್ಕೊಂಡಿದ್ದೀವಿ, R ಅಶೋಕ್ ಸರಿ ಕೇಳಿದ್ದೀವಿ, ಆಮೇಲೆ ರಾಜ್ಯಾಧ್ಯಕ್ಷರಿಗೂ ಕೇಳ್ಕೊಂಡಿದ್ದೀವಿ. ನಾವು BJP ಪರವಾಗಿರುವಂಥ ಅಭ್ಯರ್ಥಿಗೆ ನಾವು ಮತ ಹಾಕ್ತೀವಿ, NDA ಪರವಾಗಿ ಅಭ್ಯರ್ಥಿಗೆ ಮತ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದಾಗೂ ಇಲ್ಲ ಮೇಲಿಂದ ಆದೇಶ ಇದೆ ಅನ್ನೋ ಮಾತನ್ನು ಹೇಳಿದಾಗ ನಾವು NDA ಪರವಾಗಿದ್ದಿರುವಂಥ ಅಭ್ಯರ್ಥಿನ ಪ್ರಾಮಾಣಿಕವಾಗಿ ಹಾಕಿದ್ದೀವಿ. ಇದರಲ್ಲಿ ಯಾವುದೂ ಸಂಶಯ ಬೇಡ. ಯಾಕಂದರೆ ಫಸ್ಟ್ ಟೈಮ್ ನಾವು ಶಾಸಕರಾಗಿ ಆದವರು, ನಮಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ನಾವು ಬಂದಿರುವಂಥವ್ರು. ಈ ಒಂದು ವಿಷಯವನ್ನು ಬಿಟ್ಟು ಇಲ್ಲಿ ಕ್ಷೇತ್ರದಲ್ಲಿ ನಮಗೆ ಡ್ಯಾಮೇಜ್ ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ವಿನಂತಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಸನ್ನಿಧಿಯಲ್ಲಿ ಆನೆ ಪ್ರಮಾಣ ಮಾಡಿಸುವುದಾಗಿ ನಿಮ್ಮ ಏನು ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಎಲ್ಲ ಶಾಸಕರು. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ನಾನು ಹೇಳಿದ್ದೀನಿ ನನ್ನ ರಾಜೀನಾಮೆನೇ ಕೊಡಲಿಕ್ಕೆ ನಾನು ರೆಡಿ ಇದ್ದಾಗ ಯಾವ ದೇವ್ರ ಹತ್ರ ಪ್ರಮಾಣ ಮಾಡಂದ್ರು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ನಾವು ಆ ಸಂಶಯ ಇಟ್ಕೊಂಡು ನಾವು ಮಾಡುವಂಥದ್ದೇನೂ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋಕ್ಕೆ ರೆಡಿ. ನಾನು ಅಲ್ಲಿ ಬಂದು ಅವ್ರು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಈಗ ಅವ್ರಿಗೆ ಆಲ್ರೆಡಿ ಘೋಷಣೆ ಮಾಡಿರಿ ಎಲ್ಲ ಶಾಸಕರೇ ಆನೆ ಪ್ರಮಾಣ ಮಾಡ್ತೀವಿ. ಅವರು ನಿರ್ಧಾರ ನಾವು ಏನು ಯಾವ ರೀತಿ ಸ್ವಾಗತ ಮಾಡ್ತೀವಿ. ಅವರು ಯಾವ ಧರ್ಮಸ್ಥಳ ಅಲ್ಲ ಯಾವ ದೇವಸ್ಥಾನಕ್ಕೆ ಕರೆದ್ರು ನಾನು ಹೋಗಿ ಆಣೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ಇದು ಯಾರೋ ಮಾಡಿದ ತಪ್ಪನ್ನು ನಮ್ಮ ಮೇಲೆ ಎತ್ತು ಹಾಕ್ತಿದ್ದಾರೆ ಅಂತೇಳಿ ಇದು ಬರ್ತಾ ಇರೋದು. ನಾವು ತಪ್ಪು ಮಾಡಿಲ್ಲ. ಅದನ್ನು ಯಾವ ರೀತಿ ಆದರೂ ನಾನು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಫಸ್ಟ್ ಓದ್ಕೊಳ್ಳೇನೆ ನಮಗೆ ಲಿಂಗರಾಜ್ ಪಾಟೀಲ್ ಅವರಿಗೆ ಮತ ಹಾಕಲಿಕ್ಕೆ ಕೊಡಿ ಅಂತ ನಾನು ಕೇಳಿದ್ದು. ಲಿಂಗರಾಜ್ ಪಾಟೀಲ್ ಅವ್ರಿಗೆ ಮತ ಹಾಕಕ್ಕೆ ಕೊಡಿ, ಅವರು ನಮ್ಮ ವಿಭಾಗದವರು, ನಾನು ಅವ್ರಿಗೆ ಹಾಕ್ತೀನಿ ಮತ ಅಂತ ಕೇಳಿದಾಗ ಅವರು ಇಲ್ಲ ನಿಮ್ಮ ಹೆಸರು NDA ಅಭ್ಯರ್ಥಿಗೆ ಹಾಕಬೇಕಂತ ಮೇಲಿಂದ ನಿರ್ದೇಶನ ನೀಡಿದ್ದಾರೆ ಅಂಥೇಳಿ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾನು ಬೆಳಿಗ್ಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಕೇಳಿದ್ದೀವಿ. ನಮಗೆ ನಮ್ಮ BJP ಪರವಾಗಿರೋ ಅಭ್ಯರ್ಥಿಗೆ ಓಟ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಿ, ನಾವು NDA ಪರವಾಗಿ ಅಭ್ಯರ್ಥಿ ಬೇರೆದವ್ರಿಗೆ ಯಾರಿಗಾರ ಕೊಡಿ ಅಂಥೇಳಿ ನಾವೇ 3 ಜನ ಅವರಿಗೆ ಕೇಳ್ಕೊಂಡಿದ್ದೀವಿ. 3 ಮಂದಿಗೂ ದೊಡ್ಡನಗೌಡರು ಕೇಳ್ಕೊಂಡಿದ್ದೀವಿ, R ಅಶೋಕ್ ಸರಿ ಕೇಳಿದ್ದೀವಿ, ಆಮೇಲೆ ರಾಜ್ಯಾಧ್ಯಕ್ಷರಿಗೂ ಕೇಳ್ಕೊಂಡಿದ್ದೀವಿ. ನಾವು BJP ಪರವಾಗಿರುವಂಥ ಅಭ್ಯರ್ಥಿಗೆ ನಾವು ಮತ ಹಾಕ್ತೀವಿ, NDA ಪರವಾಗಿ ಅಭ್ಯರ್ಥಿಗೆ ಮತ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದಾಗೂ ಇಲ್ಲ ಮೇಲಿಂದ ಆದೇಶ ಇದೆ ಅನ್ನೋ ಮಾತನ್ನು ಹೇಳಿದಾಗ ನಾವು NDA ಪರವಾಗಿದ್ದಿರುವಂಥ ಅಭ್ಯರ್ಥಿನ ಪ್ರಾಮಾಣಿಕವಾಗಿ ಹಾಕಿದ್ದೀವಿ. ಇದರಲ್ಲಿ ಯಾವುದೂ ಸಂಶಯ ಬೇಡ. ಯಾಕಂದರೆ ಫಸ್ಟ್ ಟೈಮ್ ನಾವು ಶಾಸಕರಾಗಿ ಆದವರು, ನಮಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ನಾವು ಬಂದಿರುವಂಥವ್ರು. ಈ ಒಂದು ವಿಷಯವನ್ನು ಬಿಟ್ಟು ಇಲ್ಲಿ ಕ್ಷೇತ್ರದಲ್ಲಿ ನಮಗೆ ಡ್ಯಾಮೇಜ್ ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ವಿನಂತಿ.